ನೀವು ನೋಡ್ತಿದ್ದೀರಾ ಗ್ಯಾರಂಟಿ ನ್ಯೂಸ್. ನಾನು ಕೀರ್ತಿ ಪಾಟೀಲ್. ಪ್ರತಿ ಬಾರಿ ಬಿಗ್ ಬಾಸ್ ಒಂದಲ್ಲ ಒಂದು ಕಾರಣಕ್ಕೆ ಸದ್ದನ್ನ ಮಾಡುತ್ತೆ. ಆದ್ರೆ ಈ ಬಾರಿ ಒಂದು ದಿನ ಫುಲ್ ಸದ್ದು ಮಾಡಿತು. ಕಾರಣ ಕೂಡ ನಿಮಗೆ ಗೊತ್ತಿದೆ. ಇದು ಅಳಿವು ಉಳಿವಿನ ಆಟ, ಅಂತರಂಗ ಬಹಿರಂಗದ ಪರೀಕ್ಷೆ. ಆದ್ರೆ ಈ ಬಿಗ್ ಬಾಸ್ ಈ ಒಂದು ಆಟದಲ್ಲಿ ತಮ್ಮ ಪಾತ್ರವನ್ನ ಅರ್ಧಕ್ಕೆ ನಿಲ್ಲಿಸಿ ದೀಪಾವಳಿ ಹಬ್ಬಕ್ಕೆ ನಮಗ್ ಸಿಕ್ಕಿರುವಂತಹದ್ದು ನಟಿ ಮಂಜು ಭಾಷಿಣಿ ಅವರು ಇವತ್ತು ನಮ್ಮೊಟ್ಟಿಗೆ ಜಾಯ್ನ್ ಆಗ್ತಾ ಇದ್ದಾರೆ. ಮೇಡಮ್, ಮೊದಲೇದಾಗಿ ದೀಪಾವಳಿ ಹಬ್ಬದ ಶುಭಾಶಯಗಳು ನಿಮಗೆ. ಬಿಗ್ ಬಾಸ್ ಜರ್ನಿ ಏನೋ ಅರ್ಧಕ್ಕೆ ನಿಲ್ಲಿಸಿ ಬಂದ್ರಿ, ಹಬ್ಬ ಸೆಲೆಬ್ರೇಟ್ ಮಾಡಕ್ ಬಂದ್ರ? ಹಬ್ಬ ಒಳಗಡೆನೆ ಒಂದು ಹಬ್ಬ ಹುಟ್ಟು ಹಬ್ಬ ಅಲ್ಲೇ ಸೆಲೆಬ್ರೇಟ್ ಮಾಡಿಬಿಟ್ಟಿದ್ದೆ. ಬರೋ ಎಲ್ಲ ಹಬ್ಬಗಳನ್ನೂ ಅಲ್ಲೇ ಸೆಲೆಬ್ರೇಟ್ ಮಾಡೋಣ ಅಂದ್ಕೊಂಡಿದ್ದೆ. ಆದರೆ ಏನು ಮಾಡೋದು, ಬ್ಯಾಡ್ ಲಕ್. ಹೊರಗಡೆ ಬಂದು ಈಗ ಮನೆಯವ್ರ ಜೊತೆ ಸೆಲೆಬ್ರೇಟ್ ಮಾಡೋ ಹಾಗಾಗಿದೆ. ಓಕೆ, ಈಗ ಬಿಗ್ ಬಾಸ್ ಇಂದ ಹೊರಗೆ ಬಂದ ತಕ್ಷಣ ನೀವು ಮೊದಲೇದಾಗಿ ಮಾಡಿರೋ ಕೆಲಸ ಏನು? ಏನು ಮಾಡಿಲ್ಲ, ನಿಮ್ಗಳಿಗೆ ಇಂಟರ್ವ್ಯೂ ಕೊಡ್ತಾ ಇರೋದು ಅಷ್ಟೇ ಮಾಡ್ತಿರೋ ಮೊದಲೇ ಕೆಲಸ. ನೆನ್ನೆ ರಾತ್ರಿ ಮನೆಗೆ ಬಂದೆ. ಬೆಳಿಗ್ಗೆ 5:30 ತನಕ ಎಲ್ಲರಿಗೂ ಕುತೂಹಲ ಅಲ್ಲ, ಏನಾಯಿತು, ಹೇಗಿತ್ತು, ನೀವು ಆಡಿದ ನಿಜಾನ, ನೀವು ಮಾಡಿದ ನಿಜಾನ, ಇದೆಲ್ಲ ಉತ್ತರ ಕೊಡೋ ಅಷ್ಟರಲ್ಲಿಗೆ ಬೆಳಿಗ್ಗೆ 5:30 ಆಯಿತು. ಆಮೇಲೆ ಎದ್ದು 1 ಅವರ್ ಮಲಗಿ ಎದ್ದು ರೆಡಿಯಾಗಿ ಇಲ್ಲಿ ಬಂದು ಇಂಟರ್ವ್ಯೂ ಕೊಡ್ತಾ ಇದ್ದೀನಿ ಅಷ್ಟೇ. ಇನ್ನೂ ಕೆಲಸ ಶುರು ಆಗಿಲ್ಲ. ಇದೆಲ್ಲ ಮುಗಿದ್ಮೇಲೆ ಕೆಲಸ. ಅಂದ್ರೆ ಯೂಶುವಲಿ ಬಿಗ್ ಬಾಸ್ ಒಳಗಡೆ ಇದ್ದಾಗ ಈ ಫುಡ್ ಇರಬಹುದು, ಕ್ರೇವಿಂಗ್ಸ್ ಅನ್ನೋಂಥದ್ದು ಹೆಚ್ಚಾಗುತ್ತೆ. ಯಾಕಂದ್ರೆ ಹೊರಗಡೆ ಇದ್ದಾಗ ಇಷ್ಟ ಮದಿ ನೀವು ತಿನ್ಬೋದು, ಒಳಗಡೆ ಹಾಗಾಗೋದಿಲ್ಲ. ಸೊ ಏನಾದರೂ ಆ ರೀತಿ ಮಿಸ್ ಮಾಡಿಕೊಂಡು ಹೊರಗಡೆ ಬಂದ ತಕ್ಷಣ ಫಸ್ಟ್ ಫುಡ್ ಕ್ರೇವಿಂಗ್ಸ್ ತೀರಿಸ್ಕೊಂಡ್ರ? ನನಗೆ ಫುಡ್ ಕ್ರೇವಿಂಗ್ ಏನು ಅಷ್ಟೊಂದಿಲ್ಲ. ಆ್ಯಕ್ಚುಲಿ ನಿಜ ಹೇಳಬೇಕಂದ್ರೆ ನನಗೆ ಬಿಗ್ ಬಾಸ್ ಮನೆ ಕಷ್ಟನೇ ಆಗಲಿಲ್ಲ. ಯಾಕೆಂತ ಹೇಳಿದ್ರೆ ಅಲ್ಲಿ 2 ಹೊತ್ತು ಊಟ ಅಷ್ಟೇ ಸಿಗ್ತಾ ಇದ್ದಿದ್ದು. ನಾನು ನಿಜ ಜೀವನದಲ್ಲೂ 2 ಹೊತ್ತೇ ಊಟ ಮಾಡೋಳು. ಮಧ್ಯಾಹ್ನ ಒಂದು 12:30 ತಿಂಡಿ ಊಟ ಮಾಡಿದ್ರೆ ಸಂಜೆ 7 ಗಂಟೆಗೆ ತಿಂಡಿ. ಹಾಗಾಗಿ ನಂಗೆ ಅದು ಕಷ್ಟ ಆಗಲಿಲ್ಲ. ತಣ್ಣೀರು ಸ್ನಾನ ಅಲ್ಲಿ ಕೆಲವೊಂದು ಸತಿ ಬರೀ ತಣ್ಣೀರಲ್ಲೇ ಸ್ನಾನ ಮಾಡಬೇಕಾಗಿತ್ತು, ಅದು ಕಷ್ಟ ಆಗಲಿಲ್ಲ. ಫುಡ್ ಕ್ರೇವಿಂಗ್ ಅಂತ ಆಗಲಿಲ್ಲ. ಬಟ್ ಅಫ್ಕೋರ್ಸ್ ನಾನು ಟೀ ಕಾಫಿ ಜಾಸ್ತಿ ಕುಡಿಯೋದ್ರಿಂದ, ಅದು ಲಕ್ಸುರಿ ಆಗಿರೋದ್ರಿಂದ, ಅಲ್ಲಿ ಸಿಗದೇ ಇರ್ತಾ ಇದ್ದಿದ್ದರಿಂದ ಅದೊಂದು ಸ್ವಲ್ಪ ಕ್ರೇವಿಂಗ್ ಇತ್ತು. ಹೊರಗಡೆ ಬಂದ ತಕ್ಷಣ ಸರಿಯಾಗಿ ಕಾಫಿ ಇಳಿಸಿದ್ದೀನಿ. ಏನ್ ಹೇಳಿದ್ರು ಮನೇಲಿ? ಹೊರಗಡೆ ಬಂದ ತಕ್ಷಣ ಖುಷಿ ಪಟ್ರ, ಬೇಜಾರು ಮಾಡ್ಕೊಂಡ್ರ? ಇಲ್ಲ, ಆಬ್ವಿಯಸ್ಲಿ ಬೇಜಾರು ಮಾಡ್ಕೊಂಡಿದ್ರು. ಯಾಕಂದರೆ ನಾನು 100 ದಿನ, ಅಂದರೆ ಅದೆಷ್ಟು ದಿನ ಇದೆಯೋ ಅಷ್ಟು ದಿನ ಇದ್ದೇ ಇರ್ತೀನಿ ಅಂತ ಅದೇ ಮನೋಬಲ ಹೊತ್ಕೊಂಡು ಹೋದವಳು. ಬಟ್ 3 ತಿಂಗಳಲ್ಲ 3 ವಾರಕ್ಕೆ ವಾಪಸ್ ಬಂದೆ ಅಂತ ಹೇಳಿದ್ರೆ ನನಗೂ ನಿರಾಸೆ, ಮನೆಯವ್ರಿಗೂ ನಿರಾಸೆ. ಬಟ್ ಏನೂ ಮಾಡೋಕ್ಕಾಗಲ್ಲ. ಒಂದು ಆಟ ಅಂತ ಹೇಳಿದ್ಮೇಲೆ ಸೋಲು ಗೆಲುವು ಇದ್ದಿದ್ದೆ. ಎಲ್ಲೋ ತಪ್ಪು ನಡೆ ಆಗಿರುತ್ತೆ. ಅದರಿಂದ ನನ್ನ ಒಂದು ಮುಂದುವರಿಕೆಗೆ ಎಲ್ಲೋ ಏಟು ಬಿದ್ದಿರುತ್ತೆ. ಹಾಗಾಗಿ ವಾಪಸ್ ಬಂದೆ. ಬಹುಶಃ ಮಂಜು ಅವರು ಸ್ವಲ್ಪ ಜಾಸ್ತಿ ಜಗಳ ಮಾಡಿದ್ರೆ ಇರ್ತಾ ಇದ್ರಿ ಒಳಗಡೆ ಅಂತ ಅಭಿಪ್ರಾಯಗಳು ಬರ್ತಿವೆ. ಎಲ್ಲರೂ ಅದೇ ಹೇಳ್ತಾರೆ. ಬಟ್ ಸುಮ್ಮನೆ ಜಗಳ ಮಾಡೋದು ನನ್ನ ವ್ಯಕ್ತಿತ್ವ ಅಲ್ಲ. ಅಂದರೆ ಏನೋ ಒಂದು ನಿಜವಾದ ಸಮಸ್ಯೆ ಇದೆ ಅಂತ ಹೇಳಿದರೆ ಅದಕ್ಕೆ ಉತ್ತರವನ್ನು ಕೊಡ್ಬೋದು, ನಮ್ಮ ನಿಲುವನ್ನು ಪ್ರತಿಪಾದಿಸ್ಬೋದು. ಬಟ್ ಅದು ಜಗಳನೇ ಆಗಿರಬೇಕು ಅಂತ ಏನಿಲ್ವಲ್ಲ. ಆಮೇಲೆ ಅಷ್ಟೇ ಜನ ಅದೊಂದೇ ಮನೆಯಲ್ಲಿ ಹೊರ ಜಗತ್ತಿನ ಯಾವುದೇ ಒಂದು ಟಚ್ ಇಲ್ಲದೆ ಅಷ್ಟೇ ಜನ ಇದ್ದಾಗ, ಅದದೇ ಜನಗಳ ನಡುವೆ ಜಗಳ ಆಗ್ತಾ ಇದ್ದಾಗ ಅದೊಂಥರ ಕಿರಿಕಿರಿ ಆಗೋಕ್ಕೆ ಶುರು ಆಗಿಬಿಡುತ್ತೆ. ನಂಗೆ ಆ ಥರದ ಕಿರಿಕಿರಿ, ಆ ಥರದ ನೆಗೆಟಿವ್ ಬ್ಯಾಗೇಜ್ ಅದೆಲ್ಲ ಏನೂ ಬೇಕಾಗಿಲ್ಲ. ಇಲ್ಲಾಗಲಿ ಅಥವಾ ಅಲ್ಲಾಗಲಿ, ಬಿಗ್ ಬಾಸ್ ಮನೇಲಾಗಲಿ ನನಗೆ ಬೇಕಾಗಿರಲಿಲ್ಲ. ನನಗೆ ಎಲ್ಲಿ ಏನೋ ತಪ್ಪು ಅಂತ ಅನ್ನಿಸ್ತು, ನನಗೆ ಎಲ್ಲಿ ನಾನು ಮಾತಾಡಬೇಕು ಅಂತ ಅನ್ನಿಸ್ತು ಅಲ್ಲೆಲ್ಲ ಮಾತಾಡಿದ್ದೀನಿ. ಅದು ಎಷ್ಟು ಜನಗಳಿಗೆ ತಲುಪಿದೆಯೋ ಅಲ್ವೋ ಗೊತ್ತಿಲ್ಲ. ಬಟ್ ನನಗೆ ಲಾಸ್ಟ್ ವೀಕಲ್ಲಿ ಮಾತ್ರ ನಮಗೆ ಜಂಟಿಯಿಂದ ಬಿಡುಗಡೆ ಸಿಕ್ಕಿದಾಗ, ನಮ್ಮತನವನ್ನು ನಾವು ನಿರೂಪಿಸ್ಕೋಬೇಕು ಅಂತಾದಾಗ, ಅದರ ಮಧ್ಯದಲ್ಲಿ ಒಂದು ಟಾಸ್ಕ್, ಫಿನಾಲೆಗೆ ಹೋಗೋಕ್ಕೆ ಫೈನಲಿಸ್ಟ್ಗೆ ಒಂದು ಟಾಸ್ಕ್ ಕೊಟ್ಟಾಗ ಅದೊಂದು ಸ್ವಲ್ಪ ಗಲಿಬಿಲಿ ಆಗಿದ್ದು, ಅದರಿಂದ ಒಂದು ಸ್ವಲ್ಪ ಆಟದಿಂದ ಹೊರಗುಳಿದಿದ್ದು, ಅದರಿಂದ ಒಂದು ನಿರಾಸೆ ಆಗಿದ್ದು ಅದೆಲ್ಲ ಇತ್ತು. ಹಾಗಾಗಿ ಆ 3ನೇ ವಾರ ಒಂದು ಸ್ವಲ್ಪ ಹೊಡೆತ ಬಿತ್ತು ಅನ್ಸುತ್ತೆ. ಏನಾದರೂ ಮಿಸ್ ಮಾಡ್ಕೊಂಡ್ರಾ ಬಿಗ್ ಬಾಸ್ ಮನೆ ಒಳಗಡೆ? ಅಂದರೆ ಹೊರಗಿನ ಪ್ರಪಂಚದಿಂದನಾ? ಏನು ಮಿಸ್ ಮಾಡ್ಕೊಳ್ಳಿಲ್ಲ. ಅಂದರೆ ನಾನು ಸೆಲ್ಫ್ ಡೌಟಲ್ಲೇ ಹೋಗಿದ್ದೆ, ನನಗೆ ಇರೋಕ್ಕಾಗತ್ತಾ? ಯಾಕೆಂದರೆ ನನಗೆ ತುಂಬ ಕಡಿಮೆ ಫ್ರೆಂಡ್ಸ್ ಸಾಕು, ಯಾರೂ ಇಲ್ಲಾಂದರೆ ನಾನು ಒಬ್ಬಳೇ ನನ್ನ ಜೊತೆ ನಾನು ಖುಷಿಯಾಗಿರ್ತೀನಿ. ಬುಕ್ಗಳನ್ನ ಓದ್ಕೊಂಡು, ಹಾಡುಗಳನ್ನ ಕೇಳಿಕೊಂಡು, ನನ್ನ ಕೆಲಸಗಳನ್ನ ಮಾಡಿಕೊಂಡು ಅಂಥವಳು. ಆಮೇಲೆ ನನಗೆ ಕ್ರೌಡ್ ಅಂದರೆ ಒಂದು ಸ್ವಲ್ಪ ಅಲರ್ಜಿ, ಹೊಸ ಜನಗಳು ಅಂದರೆ ಅಲರ್ಜಿ ಇನ್ ದ ಸೆನ್ಸ್ ತೀರಾ ಅವಶ್ಯಕತೆ ಇಲ್ಲದಿದ್ದರೆ ನನಗೆ ಬೇಡ. ಸುಮ್ಮನೆ ಇವಾಗ ಹೋಗು, ಗುಂಪು ಜೊತೆ ಹೊರಗಡೆ ಹೋಗು, ಟ್ರಿಪ್ಗೆ ಹೋಗು, ಪಾರ್ಟಿ ಮಾಡು, ಆ ಥರದ್ದೆಲ್ಲ ಏನೂ ಇಲ್ಲದೆ ಇರೋದ್ರಿಂದ ಯಾವುದೋ 18 ಜನ ಹೊಸಬ್ರು ಬಂದುಬಿಟ್ರೆ ಅಡ್ಜಸ್ಟ್ ಆಗುತ್ತಾ, ಮಾತಾಡ್ತೀನ, ನಾನೆಲ್ಲ ಡೌಟ್ಗಳ ಜೊತೆ ಹೋದೆ. ಬಟ್ ತುಂಬ ಚೆನ್ನಾಗಿ ಎಲ್ಲರೂ ಆತ್ಮೀಯರಾದ್ವಿ, ಹತ್ತಿರವಾದ್ವಿ. ಹಾಗಾಗಿ ತುಂಬ ಒಂದು ಪಯಣ ತುಂಬ ಸುಖಕರವಾಗಿ ಆನಂದಮಯವಾಗಿತ್ತು. ನಿಮ್ಮ ಕಂಫರ್ಟ್ನೆಸ್ ಯಾರು? ಎಲ್ಲರೂ ಆತ್ಮೀಯರಾಗಿದ್ದರು. ಅಂದರೆ ಜಂಟಿಗಳ ಟೀಮು ಪ್ಲಸ್ ಒಂಟಿಗಳ ಟೀಮಲ್ಲಿ 1-2-3 ಜನ. ಹಾಗಾಗಿ ಎಲ್ಲರ ಜೊತೆನೂ ಬೆರ್ತಿದ್ದೆ. ಬಟ್ ಅಟ್ ದ ಎಂಡ್ ಆಫ್ ದ ಡೇ ನಿಮಗೆ ನೀವೇ. ಹಾಗಾಗಿ ನಾನು ಹೇಳಿದ್ನಲ್ಲ, ನಾನು ಎಂಥ ವ್ಯಕ್ತಿ ಅಂದರೆ ನನ್ನ ಜೊತೆನೇ ನಾನು ಜಾಸ್ತಿ ಖುಷಿಯಾಗಿರೋದ್ರಿಂದ ಅಫ್ಕೋರ್ಸ್ ನನಗೆ ನಾನೇ.
ಹೆಣ್ಮಕ್ಳಿಗೆ ಶಾಪಿಂಗ್ ಅಂದರೆ ಇಷ್ಟನೇ. ಸೊ ನೀವು ಮನೆ ಒಳಗಡೆ ಹೋಗಬೇಕಾದ್ರೆ ಎಷ್ಟು ಬಟ್ಟೆ ತೊಗೊಂಡೋಗಿದ್ರಿ? ನಾನು ತುಂಬ ಏನು ಬಟ್ಟೆ ತೊಗೊಂಡು ಹೋಗಿರಲಿಲ್ಲ. ಯಾಕೆಂತ ಹೇಳಿದ್ರೆ ನನಗೆ ಕರೆಂಟ್ಲಿ ನಾನು ಪುಟ್ಟಕ್ಕನ ಮಕ್ಕಳು ಅನ್ನೋ ಸೀರಿಯಲ್ ಮಾಡ್ತಿದ್ದೆ. ಈ ಬಿಗ್ ಬಾಸ್ ಮನೆ ಒಳಗಡೆ ಹೋಗೋಕ್ಕಿಂತ ಮುಂಚೆ ನಾನು ಅದನ್ನು ಮುಗಿಸ್ಬೇಕಾಗಿತ್ತು. ಹಾಗಾಗಿ ನನಗೆ ಸಿಕ್ಕಿದ್ದು 2 ದಿನ. ಶೂಟಿಂಗ್ ಎಲ್ಲ ಮುಗಿದು ನಾನು ನಾಳಿದ್ದು ಬಿಗ್ ಬಾಸ್ ಮನೆಗೆ ಹೋಗಬೇಕು ಅಂತ ಹೇಳಿದ್ರೆ ಗುರುವಾರ ಶುಕ್ರವಾರ ಅಷ್ಟೇ ನನಗೆ ಟೈಮ್ ಸಿಕ್ಕಿದ್ದು. ಸೊ ಒಂದು ದಿನ ಪೂರ್ತಿ ಶಾಪಿಂಗು, ಇನ್ನೊಂದು ದಿನ ಪೂರ್ತಿ ಪ್ಯಾಕಿಂಗ್ ಆಯಿತು. ಒಂದು 2.5-3 ಲಕ್ಷ.